I am Nishad. I am studying 1 year diploma in health and safety, environmental management in Karavali Institution of Fire and Safety and authorized training center BSS World Skill Career Development Certification. The HSC officer, the role of HSC officer is to build a career. Today I am speaking about PPE. PPL ಮೊದಲು ಹೆಲ್ಮೆಟಲ್ಲಿ ಕೆಲವೊಂದು ಹೆಲ್ಮೆಟ್ ಬರುತ್ತೆ. ಇದರಲ್ಲಿ ಗ್ರೀನ್ ಇದು ಫಾಲಿಂಗ್ ಆಬ್ಜೆಕ್ಟ್ಸಿಂದ ಪ್ರೊಟೆಕ್ಟ್ ಮಾಡ್ತದೆ. ಮತ್ತು ಇದನ್ನು ಡ್ಯಾಮೇಜ್ ಆಗಿದ್ದರೆ ಇದರಲ್ಲಿ ವೆಲ್ದಲ್ಲಿ ಸರಿ ಇದು ಯೂಸ್ ಮಾಡಬೇಕಾದ್ರು. ಮತ್ತು ಸೇಫ್ಟಿ ಗ್ಲಾಸಸ್ ಈ ಗ್ಲಾಸಸ್ ಸೈಡಿಂದ ಕವರ್ ಆಗುತ್ತೆ. ಡಸ್ಟ್ ಏನಾದರೂ ಐಕೆ ಬಿದ್ದು ಯಾವುದು ಪ್ರೊಟೆಕ್ಟ್ ಮಾಡ್ತದೆ. ಮತ್ತು ಈ ಗ್ಲಾಸಸ್ ಯಾರಾದರೂ ಪವರ್ ಗ್ಲಾಸಸ್ ಯೂಸ್ ಮಾಡ್ತಾ ಇದ್ದರೆ ವೆಬ್ಸೈಟಲ್ಲಿ ಅವರಿಗೆ ಪ್ರೊಟೆಕ್ಟ್ ಮತ್ತು ಕೆಮಿಕಲ್ ಎಲ್ಲ ತಾಗಬಾರ್ದಂತೇಳಿ ಫುಲ್ ಕವರ್ ಆಗಿರುತ್ತೆ ಐಸನ್ನು. ಮತ್ತು ಕೆಲವರೆಲ್ಲ ಗ್ಲಾಸಸ್ ಇದೆ ಇದರಲ್ಲಿ. ಮತ್ತು ಇದು ಮಾಸ್ಕ್ ಕನ್ಫರೆನ್ಸ್ ಪ್ಲೇಸಲ್ಲಿ ಯೂಸ್ ಆಗ್ತದೆ. ಕೆಮಿಕಲ್ಸ್ ಮತ್ತು ಫ್ಯೂಮ್ಸ್ ಎಲ್ಲ ಹೋಗ್ಬಾರ್ದು, ಡಸ್ಟ್ ಎಲ್ಲ ಹೋಗ್ಬಾರ್ದು ಅಂತೇಳಿ. ಇದರಲ್ಲಿ ಸಹ ಕೆಲವು ಟೈಪ್ಸ್ದೆಲ್ಲ ಮಾಸ್ಕ್ ಇದೆ. N95 ಮಾಸ್ಕ್ ಇದು ಮಾಸ್ಕ್ ಡಸ್ಟಿಂದ ಪ್ರೊಟೆಕ್ಟ್ ಮಾಡ್ತದೆ. ಇದು ಒಂದ್ಸತಿ ಯೂಸ್ ಮಾಡಿದರೆ ಇನ್ನೊಂದ್ಸತಿ ಯೂಸ್ ಮಾಡಲಿಕ್ಕಿಲ್ಲ ಈ ಮಾಸ್ಕನ್ನು. ಮತ್ತು ಇದನ್ನು ಸಹ ಎಲ್ಲ ವೆಬ್ಸೈಟ್ಗಳಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಇದು ಇಯರ್ ಗ್ಲೌಸ್ ಇದು ಹೆವಿ ನಾಯ್ಸ್ ಇರುವಾಗ ಯೂಸ್ ಮಾಡಬೇಕು ವೆಬ್ಸೈಟಲ್ಲಿ. ಇದನ್ನು 1 ನಿಮಿಷ ಕಿವಿಯಲ್ಲಿ ಹಾಕಿ ಇಟ್ಟಿದ್ದೀನಿ, ಅದು ಕಿವಿ ಸೈಜಿಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಈ ಮಾಸ್ಕ್ ಇದು ಹೈ ಟೈಮ್ ಯೂಸ್ ಮಾಡುವಾಗ ಕಲರ್ ಚೇಂಜ್ ಆಗುತ್ತೆ. ಇದು 10 hours ಆದಮೇಲೆ ಇದನ್ನು ಚೇಂಜ್ ಮಾಡಬೇಕು. ಇದು ಫ್ಯೂಮ್ಸ್ ಯೂಸ್ ಮಾಡೋದು ಕನ್ಫರೆನ್ಸ್ ಪ್ಲೇಸಲ್ಲಿ. ಮತ್ತು ಟೈಪ್ಸ್ ಆಫ್ ಗ್ಲೌಸಸ್. ಈ ಗ್ಲೌಸಸ್ ಮ್ಯಾನ್ಯುವಲ್ ಟೈಮಲ್ಲಿ ಗ್ರಿಪ್ ಬರ್ತದೆ ಮತ್ತು ಇಂಜುರಿ ಆಗೋ ಕಟ್ಸ್ ಎಲ್ಲ ಪ್ರಿವೆಂಟ್ ಮಾಡ್ತದೆ. ಇದರಲ್ಲಿ ಕೂಡ ಸುಮಾರು ಟೈಪ್ಸ್ ಗ್ಲೌಸ್ ಇದೆ. ಲೈಕ್ ವೆಲ್ಡಿಂಗ್ ಗ್ಲೌಸ್, ಇದನ್ನು ಲೆದರ್ ಗ್ಲೌಸ್ ಆಗ್ತದೆ. ಇದರಲ್ಲಿ ವೆಲ್ಡಿಂಗ್ಗೋಸ್ಕರ ಯೂಸ್ ಮಾಡುವಂಥದ್ದು. ಮತ್ತು ಸೇಫ್ಟಿಯಲ್ಲಿ 2 ಟೈಪಿದ್ದು PPE ಇದೆ. ಆರ್ಡಿನರಿ ಆ್ಯಂಡ್ ಎಕ್ಸ್ಟ್ರಾ ಆರ್ಡಿನರಿ. ಆರ್ಡಿನರಿ PPE ಎಲ್ಲ ಪ್ಲೇಸಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಅಂದರೆ ವಿಸಿಬಿಲಿಟಿ ವೆಸ್ಟ್, ಹೆಲ್ಮೆಟ್, ಗ್ಲಾಸಸ್ ಮತ್ತು ಶೂಸ್. ಎಕ್ಸ್ಟ್ರಾ ಆರ್ಡಿನರಿ ಯೂಸ್ ಆ ಪ್ಲೇಸಿಗೆ ಯೂಸ್ ಮಾಡುವಂಥದ್ದು. ಈಗ ಕನ್ಫರೆನ್ಸ್ ಪ್ಲೇಸಲ್ಲಿ ಈ ಮಾಸ್ಕನ್ನು ಹೇಗೆ ಧರಿಸ್ತಾರೆ ಹಾಗೆ ಆರ್ಡಿನರಿ PPEಗಳು ಯೂಸ್ ಮಾಡ್ತಾರೆ. ಮತ್ತು ವೆಲ್ಡಿಂಗ್ ಗ್ಲೌಸಸ್, ಇಯರ್ ಬಡ್ಸ್, ನಾಯ್ಸ್ ಪ್ರಿವೆಂಟ್ ಮಾಡಲಿಕ್ಕೆ. ಮತ್ತು ಶೂಸ್ ಕೂಡ ಫಾಲಿಂಗ್ ಆಬ್ಜೆಕ್ಟ್ಗಳು ಮತ್ತು ವೆಬ್ಸೈಟಲ್ಲಿ ಬಿದ್ದಿರುವ ವಸ್ತುಗಳನ್ನು ಕಾಲಿಗೆ ತಾಗಬಾರ್ದು ಅಂತೇಳಿ ಯೂಸ್ ಮಾಡ್ತಾರೆ. PPE ಲಾಸ್ಟ್ ಡಿಫೆನ್ಸ್ ಆಗಿರ್ತದೆ. ಯಾಕಂದರೆ ಅದು ಎಲ್ಲ ಹಜಾರ್ಡ್ಗಿಂತ ಪ್ರಿವೆಂಟ್ ಮಾಡೋದಿಲ್ಲ. ಜಸ್ಟ್ ಫಾರ್ ದ ಅಂದರೆ ಯಾವುದಾದ್ರೂ ಸಣ್ಣ ಪುಟ್ಟ ಗಾಯಗಳಿಂದ ತಡೆಯುತ್ತದೆ. ಅದನ್ನ ದತ್ತನ್ನು ಒಟ್ಟು ಮಾಡೋಕ್ಕೆ ಇದಿಲ್ಲ ಅದರಲ್ಲಿ. ಮತ್ತು PPE ಎಲ್ಲರೂ ಧರಿಸಬೇಕು ವೆಬ್ಸೈಟಲ್ಲಿ. PPE ಇಲ್ಲದೆ ಯಾವುದು ಕೆಲಸ ಮಾಡುವಾಗಿಲ್ಲ. ಮತ್ತು ಮ್ಯಾಂಡೇಟರಿ PPEಗಳು ಎಲ್ಲರೂ ಧರಿಸಬೇಕು. ಯಾಕೆಂದರೆ ವರ್ಕ್ ಪ್ಲೇಸ್ ಒಳಗೆ ಹೋಗುವಾಗ ಎಲ್ಲ ಮ್ಯಾಂಡೇಟರಿ PPE ಯೂಸ್ ಮಾಡಬೇಕು. ನಮಗೆ ಕೊಟ್ಟಿರೋ PPEಗಳನ್ನು ನಾವೇ ಇನ್ಸ್ಪೆಕ್ಷನ್ ಮಾಡಿ ಅದು ಸಮ ಇದ್ದರೆ ಮಾತ್ರ ಯೂಸ್ ಮಾಡಬೇಕು. ಇಲ್ಲದಿದ್ದರೆ ಅದನ್ನು ರಿಟರ್ನ್ ಮಾಡಿ ಬೇರೆ PPE ತಗೊಂಡು ಯೂಸ್ ಮಾಡಬೇಕು. ಡ್ಯಾಮೇಜ್ PPEಗಳು ಯೂಸ್ ಮಾಡಬಾರ್ದು.
ಎಲ್ಲ ವರ್ಕ್ ಪ್ಲೇಸಸಲ್ಲಿ ಯೂಸ್ ಮಾಡಬೇಕು. ಥ್ಯಾಂಕ್ ಯು.